ನಮ್ಮ ಯಜಮಾನರು ಹೊರಡಲಿಕ್ಕೆ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಪ್ಯಾಕಿಂಗ್ ಮಾಡಲಿಕ್ಕೆ ರಾಯನ ಎಲ್ಲವೂ ಕೂಡ ಪ್ಯಾಕಿಂಗ್ ಮಾಡ್ತಿದ್ದಾನೆ. ಎಲ್ಲರೂ ಹೊರಗಡೆ ಮಲಗಿದ್ದಾರೆ. ಇವನಿಗೀಗ ಹೊರಗಡೆ ಹೋಗ್ಬೇಕಂತ, ಅದಕ್ಕೆ ಇವರು ಕೀ ಹಾಕಿದ್ದಾರೆ. ನಾವು ಯಾವ ರೀತಿ ನೋಡಿ ಅಂತೆ ತೆಗೆದಿದ್ದಾನಂತ ಹೇಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಂತ ಹೇಳಿದರೆ, ನಮ್ಮ ಯಜಮಾನರು ಹೊರಡಲಿಕ್ಕೆ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಅವರು ನಾಳೆ ದುಬೈಗೆ ಹೋಗಲಿಕ್ಕೆ, ಸೊ ಹಾಗೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಹೋಗಿ ಪೇಟೆಗೆ ಹೋಗಿ ಅವ್ರಿಗೇನು ಬೇಕು ಅದನ್ನೆಲ್ಲ ತಗೊಂಡು ಬಂದ್ವಿ. ಇನ್ನು ಪ್ಯಾಕಿಂಗ್ ಎಲ್ಲ ಮಾಡಿಟ್ರೆ ಮತ್ತೆ ಟೆನ್ಷನ್ ಇರೋದಿಲ್ಲಲ್ಲ. ಮತ್ತು ಉಳಿದದ್ದು ಏನು ಬೇಕು ನೋಡಿ ಪ್ಯಾಕ್ ಮಾಡ್ಬೋದು ಅಂತ ಹೇಳಿ ಈಗ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಇವರು ಬರುವಾಗ ತಂದಂಥ ಸೂಟ್ ಕೇಸಲ್ಲಿ ನಾನು ಮನೆ ತುಂಬಿಸುವಾಗ ಎಲ್ಲ ಸಾಮಗ್ರಿಗಳನ್ನು ಇಟ್ಟಿದ್ದೆ. ನಮ್ಮದು ಡ್ರೆಸ್ ಮತ್ತು ಕೆಲವು ವಸ್ತುವನ್ನೆಲ್ಲ ಈ ಸೂಟ್ ಕೇಸಲ್ಲಿ ಇಟ್ಟು ನಾನು ತಗೊಂಡು ಬಂದಿದ್ದೆ. ಸೊ ಹಾಗೆ ಇದನ್ನೆಲ್ಲ ನಾನು ತೆಗೆದಿರಲಿಲ್ಲ. ಹಾಗೆ ಈಗ ಇವರಿಗೆ ಪ್ಯಾಕ್ ಮಾಡಲಿಕ್ಕೆಲ್ಲ ಬೇಕಲ್ಲ, ಹಾಗೆ ನಾನಿಲ್ಲಿ ತೆಗೆದಿದ್ದೇನೆ. ನಂದು ದಾರೆ ಸೀರೆಲ್ಲ ಉಂಟು, ಅದನ್ನೆಲ್ಲ ಇನ್ನು ಗಾರ್ಡೇಜಲ್ಲಿ ಇಡಬೇಕು. ಇವರಿಗೀಗ ಫುಲ್ಲು ಕ್ಲೀನ್ ಮಾಡಿ ಕೊಡಬೇಕು. ಎಲ್ಲ ಇವರದು ತಂದಂಥ ಸಾಮಗ್ರಿಗಳನ್ನೆಲ್ಲ ಇಡ್ಲಿಕ್ಕೆ ಉಂಟಲ್ಲ, ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಿ ಈಗ ಇವರಿಗೆ ಕೊಡಬೇಕು. ನಂತರ ಇದೊಂದು ಸುಟ್ ಕೇಸು ಪ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿದರೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಬರುವಾಗ ಒಂದು ಖುಷಿನೇ ಬೇರೆ. ಅವರಲ್ಲಿಂದ ಬರುವಾಗ ಎಲ್ಲ ಹೇಳ್ತಾರಲ್ಲ, ನಾನು ಈ ಥರ ಪ್ಯಾಕ್ ಮಾಡಿರೋದು, ಆವಾಗ ತುಂಬ ಖುಷಿ ಆಗ್ತದೆ. ಇನ್ನು ದಿವಸ ಹತ್ತಿರ ಬರ್ತಾ ಉಂಟು ಬರೋದಂತ ಹೇಳಿ. ಸೊ ಇನ್ನು ಈಗ ಪ್ಯಾಕ್ ಮಾಡಲಿಕ್ಕೆ ಬೇಜಾರು ಸಹ ಉಂಟು, ಆದರೆ ಏನು ಮಾಡೋದು, ಕಲಿಸಿಕೊಡಲೇಬೇಕಾಗ್ತದೆ. ನಮ್ಮದು ಜೀವನ ಹೋಗಬೇಕಾದ್ರೆ ಕೆಲವೊಬ್ಬರು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಕೆಲವೊಂದು ಏನು ಮಾಡಲಿಕ್ಕಾಗೋದಿಲ್ಲ, ನಮ್ಮ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ. ಸೊ ಹಾಗೆ ಇಲ್ಲಿ ನಾನೀಗ ಪ್ಯಾಕ್ ಮಾಡಲಿಕ್ಕೆ ಉಂಟಲ್ಲ, ತುಂಬ ನನಗೆ ಕಷ್ಟ ಆಗ್ತಿತ್ತು. ನಾಳೆ ಹೊರಡೋದಂತ ಹೇಳಿದರೆ ಅಷ್ಟು ಬೇಜಾರಾಗ್ತದಲ್ಲ, ಹೇಳಿ ಪ್ರಯೋಜನ ಇಲ್ಲ. ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಕೆಲವೊಬ್ಬರು ಹೇಳ್ತಾರೆ ದುಬೈಲಿರೋದು ನಿಮಗೇನು ಹಾಗೆ ಆರಾಮಲ್ಲ ಅಂತ, ಆದರೆ ನಮ್ಮ ಕಷ್ಟ ನಮಗೇ ಗೊತ್ತು. ಬಿಟ್ಟು ಕೂತ್ಕೊಳ್ಳೋದಂತ ಹೇಳಿದರೆ ಅಷ್ಟೊಂದು ಸುಲಭ ಅಲ್ಲ. 1 year ಬಿಟ್ಟು ಕೂತ್ಕೊಳ್ಳೋದಂತ ಹೇಳಿದರೆ ಎಷ್ಟು ಕಷ್ಟ ಅಲ್ಲ. ಸೊ ಮಗುವಿದು ಎಲ್ಲ ರುಟೀನೆಲ್ಲ ನೋಡಲಿಕ್ಕೆಲ್ಲ ಸಹ ಪಾಪ ಅವರಿಗೆಲ್ಲ ಸಿಗೋದಿಲ್ಲ. ವರ್ಷಕ್ಕೊಮ್ಮೆ ಬಂದು ಆವಾಗ ಮಗುವಿದೆಲ್ಲ ಏನು ಆ ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಅವರು ಮಾಡ್ತಿರ್ತಾರೆ ಅದನ್ನೆಲ್ಲ ಅವರಿಗೆ ನೋಡಲಿಕ್ಕೆ ಸಹ ಆಗೋದಿಲ್ಲ. ಖಾಲಿ ವೀಡಿಯೋ ಕಾಲಲ್ಲಿ ನೋಡ್ತಿರ್ಬೇಕು. ಅವರಿಗೆ ಸಹ ತುಂಬ ಕಷ್ಟ. ನಮ್ಮನ್ನು ಬಿಟ್ಟು ಅಷ್ಟು ದೂರ ಹೋಗಿ ಕೆಲಸ ಮಾಡಬೇಕು. ಏನು ಮಾಡೋದು, ನಮ್ಮ ಲೈಫ್ ಹಾಗೆ ಉಂಟು. ಸೊ ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ. ಎಷ್ಟು ನೋವಿದ್ರೂ ಕೂಡ ಅದನ್ನೆಲ್ಲ ತೋರಿಸಿ ಕೂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ. ನಮ್ಮದು ಲೈಫ್ ಮುಂದೆ ನಡೀತಾ ಹೋಗಬೇಕಾಗ್ತದೆ. ನಮ್ಮದು ಹಾಗೆಯೇ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಅನ್ನಿಸ್ಬೋದು ಇವಳೆಂತ ಈ ಥರ ಎಲ್ಲ ಮಾತಾಡ್ತಾಳೆ ಅಂತೇಳಿ ಕೆಲವೊಬ್ಬರಿಗೆ ಅನ್ನಿಸ್ಬೋದು. ಆದರೆ ಇದ್ದದನ್ನೇ ಹೇಳೋದಲ್ಲ, ಬೇರೆ ಏನು ಹೇಳಲಿಕ್ಕಿಲ್ಲ. ನನ್ನ ಹತ್ರ ಇದ್ದದನ್ನು ನಮ್ಮ ಬೇಜಾರನ್ನು ಹೇಳೋದಷ್ಟೇ, ಮತ್ತೇನು ಹೇಳೋದು. ಎಲ್ಲವೂ ಕೂಡ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಬೇರೆಯವ್ರ ಹತ್ರ ಕೂಡ. ಇಲ್ಲಿ ಪ್ಯಾಕಿಂಗ್ ಮಾಡಲಿಕ್ಕೆ ರಾಯನ ಎಲ್ಲವೂ ಕೂಡ ಪ್ಯಾಕಿಂಗ್ ಮಾಡ್ತಿದ್ದಾನೆ. ನಾವಿಲ್ಲಿ ಪ್ಯಾಕಿಂಗ್ ಮಾಡ್ತಿದ್ರೆ ಇವನುಂಟಲ್ಲ ಎಲ್ಲವೂ ಕೂಡ ತೆಗಿತಿದ್ದಾನೆ. ಅದು ಬ್ಯಾಗ್ ಒಳಗೆ ಹಾಕಿದ್ದನ್ನೆಲ್ಲ ಇವನು ಹೊರಗಡೆ ತೆಗಿತಿದ್ದಾನೆ. ಮತ್ತು ಅದರೊಳಗೆ ಕೂತ್ಕೊಳ್ಳೋದಂತೆ ಭದ್ರ ಮಾಡ್ತಿದ್ದಾನೆ. ಇಲ್ಲಿ ನೋಡಿ, ಆಂಡ ತಿನ್ನು ಒಂದು ಪುರ ನಂಜಿ ರೆಡ್ ಐಟು ಮಸಾಲ ಫಿಶ್ ಫ್ರೈ ಇಲ್ಲ ಎಗ್ ಮಸಾಲ ಕೂಡ ಎಗ್ ಮಸಾಲ ಕೊಡ್ಚಾ ಇಲ್ಲ ಬರ್ತೇನೆ. ಸೊ ನಾನೊಂದು ಎಗ್ ಮಸಾಲ ಅವರಿಗೋಸ್ಕರ ತಂದಿಟ್ಟಿದ್ದೆ, ಅದನ್ನು ಕೊಡೋಣ. ಅದರಲ್ಲಿ ಅಕ್ಕಿ ಉಂಟು ಅಂತ.
ಮಸಾಲೆ ನಾನು ಅವರಿಗೋಸ್ಕರ ಅಂತ ಹೇಳಿ 1/2 kg ತಗೊಂಡಿದ್ದು ಬೋನ್ದು. ಸೊ ಹಾಗೆ ಇದನ್ನು ಕೊಡೋಣ. ಅವರಿಗೆ ಬೇರೆ ಮಸಾಲೆ ಏನು ಬೇಡ ಅಂತೆ, ನನ್ನ ಹತ್ರ ಕೆಲವು ಮಸಾಲೆ ಉಂಟು, ಅವರಿಗೆ ಬೇರೆ ಮಸಾಲೆ ಏನು ಬೇಡ ಅಂತೆ. ಸೊ ಖಾಲಿ ಫಿಶ್ ಫ್ರೈ ಮಸಾಲೆ ಮಾತ್ರ ಸಾಕಂತೆ. ಸ್ವೀಟ್ ದೀಕ. ಸೊ ಇದರಲ್ಲೆಲ್ಲ ಸ್ವೀಟ್ ಎಲ್ಲ ತಂದದ್ದು, ಚಿಪ್ಸ್ ಎಲ್ಲ ತಗೊಂಡು ಬಂದು ಅದು ಬಿಲ್ಲು. ಅದರಲ್ಲಿ ಒಂದೊಂದು ಸ್ವೀಟ್ ನಮಗೆ ಕೊಟ್ಟೋಗಿ. ಸೊ ನನ್ನ ಹಸ್ಬೆಂಡ್ ಯಾವತ್ತೂ ಹೋಗುವಾಗ ಜಾಸ್ತಿ ಸ್ವೀಟ್ ತಗೊಂಡು ಹೋಗ್ತಾರೆ, ಅಲ್ಲಿದ್ದವರಿಗೆಲ್ಲ ಕೊಡಬೇಕಲ್ಲ, ಮತ್ತು ಅವರಿಗೆ ಸಹ ತಿನ್ನಲಿಕ್ಕಾಗ್ತದಲ್ಲ. ಸೊ ಹಾಗೆ ಎಲ್ಲ ಕೂಡ ಸ್ವೀಟನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ರಾವಿ ನೋಡಿ ಅಂತ ಅವರು ಬ್ಯಾಗ್ ಒಳಗೆ ಇಡುವಾಗ ನಾನು ಕೂಡ ಇಡ್ತಿದ್ದೇನೆ, ಅವರಿಗೆ ಕೊಡ್ತಿದ್ದೇನೆ. ಅವನಿಗೆ ಎಷ್ಟು ಸಿಟ್ಟು ಬರ್ತುಂಟಂತ ಹೇಳಿ, ತುಂಬ ಸಿಟ್ಟು ಬರ್ತಾ ಉಂಟು. ಬ್ಯಾಗ್ ಒಳಗೆ ಇಡ್ತಿದ್ದಾರೆ ಅಂತೇಳಿ ಅವನಿಗೆ ಕೈಗೆ ಕೊಡ್ತಿಲ್ಲಲ್ಲ. ಸೊ ಹಾಗೆ ಒಂದು ಪ್ಯಾಕ್ ಉಂಡದು ಗೆತ್ತದ ಬೊಕ್ಕ ಬ್ಯಾಗ್ ಅಲ್ವಣ್ಣ. ಎಲ್ಲರೂ ಹೊರಗಡೆ ಮಲಗಿದ್ದಾರೆ. ಇವನಿಗೀಗ ಹೊರಗಡೆ ಹೋಗ್ಬೇಕಂತ, ಅದಕ್ಕೆ ಇವರು ಕೀ ಹಾಕಿದ್ದಾರೆ. ಅವನು ಯಾವ ರೀತಿ ನೋಡಿ ಈಗ ನೋಡಿ ಅಂತೆ ತೆಗೆದಿದ್ದಾನಂತ ಹೇಳಿ, ಅವನಿಗೆ ಗೊತ್ತುಂಟು ಅದೇ ಕೀ ಅಂತ. ಲಾಕ್ ಹಾಕಿದ್ದಾನೆ, ಯಾವ ರೀತಿ ತೆಗಿಬೇಕಂತ ನೋಡ್ತಿದ್ದಾರೆ. ನನಗೆ ಗೊತ್ತಿಲ್ಲ ಹೇಗೆ ತೆಗಿದಂತ. ಅದರಲ್ಲಿ ಮಲ್ಕೊಂಡು ಆಪುಜೆ ಆಪುಜೆ ಯಾವ ನಮ್ಮ ಜೊಪ್ಪುಗಣ ಟೈಮ್ ತುಲೆ ಬಾಬಾ ಗೆತ್ತೀನಿ. ಬಾಕಲ್ಗೆ ಪರಪುಜ ನಾವೇನು ಗೆತ್ತ ಬಾಕಲ್ಗೆ ಪರಪುಜೆ ನೀರು పాడదిని తూతే ఆయన గెత్తుదాడు నవ్వు నుంచి ఎప్పుడు గుర్తొచ్చి ఆబుజే పోయ್ ಪೋಲೆ. ಈ ಚಿಲ್ಕನ್ನು ನಾವು ರಿಮೂವ್ ಮಾಡಬೇಕಿಲ್ಲದಿದ್ರೆ ಉಂಟಲ್ಲ, ನಾನು ಹೊರಗಡೆ ಇದ್ದು ಅವನು ಒಳಗಡೆ ಇದ್ದು ಲಾಕ್ ಮಾಡಿದರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗೆ ಈ ಚಿಲ್ಕನ್ನು ರಿಮೂವ್ ಮಾಡಬೇಕಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಮಕ್ಕಳೆಲ್ಲ ಇದ್ದಾಗ ಎಷ್ಟು ಕೆಳಗಡೆ ಚಿಲ್ಕ ಎಲ್ಲ ಹಾಕಬಾರ್ದು, ನಮ್ಗೆ ಗೊತ್ತಿರಲಿಲ್ಲ. ಸೊ ಈಗ ಅಂದಾಜಾಯಿತು ಇನ್ನು ರಿಮೂವ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.